ಲಾಸ್ಟ್ ಟೈಮ್ ಏನು ಅಂದರೆ ಮಗಳು ಇಲ್ಲಿ ಕೆಲಸ ಮಾಡ್ತಾಯಿದ್ರು ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್. ಲಾಸ್ಟ್ ಟೈಮ್ ನಿಮ್ಮ ಜೊತೆ ಯಾವ ಮಾತು ಸರ್ ಮಾತಾಡಿದ್ರು? ರಾತ್ರಿ ಮಾತಾಡಿದ್ರು ಸರ್, ಊಟ ಆದ್ಮೇಲೆ ಮಾತಾಡಿದ್ವಿ. ಹೊಟ್ಟಿದ್ದೀವಿ, ಬಸ್ ಹೊರಟಿದೆ ಅಂತ ಹೇಳಿ, ಹೋಗಿ ಬಂದರೆ ಒಳ್ಳೆಯದಲ್ಲಿ ಅಂತ ಹೇಳಿದ್ರು ಅಷ್ಟೇ. ಮಗು ರಜೆಗೆ ಬರ್ತಾಯಿತ್ತು. ಹ್ಞೂ ಸರ್, ಕ್ರಿಸ್ಮಸ್ ರಜೆ ಕೊಟ್ಟಿದ್ರು ಅಂದ್ಬಿಟ್ಟು ಶ್ರೀಕಂದೂರು, ಮುರುಡೇಶ್ವರ, ಗೋಕರ್ಣ ನೋಡ್ಕೊ ಬರ್ತೀವಿ ಅಂತ ಹೇಳ್ಬಿಟ್ಟು ಭಾನುವಾರ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊಟ್ಟಿದ್ರು. ಭಾನುವಾರ ಊರಿಗೆ ಬರ್ತಾಯಿದ್ರು. ಪ್ರತಿ ಶನಿವಾರ ಭಾನುವಾರ ಊರಿಗೆ ಬರ್ತಿದ್ರು. ಎಷ್ಟು ಜನ ಸರ್ ಮಕ್ಕಳಿಗೆ? ನಮ್ಮ ಇಬ್ಬರು ಮಕ್ಕಳು, ಮಗ ಮಗಳು, ಮಗಳು. ಬಸ್ನ ಸ್ಥಳ ನೋಡಿದ್ರೆ, ಅಪಘಾತ ಆಗಿದ್ದು ನೋಡಿದ್ರೆ ಬೆಂಕಿ ನೋಡಿದೆ ಸರ್. ಏನು ನೋಡಿದೆ ಸರ್, ಜೀವಂತ ಶವ ಆ ಥರ ಯಾವ ಶತ್ರುಗೂ ಕೊಡಬಾರ್ದು ದೇವರು. ಇಂಥ ಶಿಕ್ಷಣ ಶತ್ರುಗೂ ಕೊಡಬಾರ್ದು. ಇನ್ನೂ ಕೂಡ ಇನ್ನು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಐಡೆಂಟಿಫೈ ಮಾಡೋಕ್ಕಾಗಲ್ಲ ಸರ್, ಯಾರನ್ನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ DNA ಮಾಡ್ತಾ ಇರೋದು. ಯಾರನ್ನೂ ಮಾಡೋಕ್ಕಾಗ್ತಾಯಿಲ್ಲ. ಮಗಳ ಬಗ್ಗೆ ಸಾಕಷ್ಟು ಕನ್ಸ್ಕೊಂಡಿದ್ರು. ಏನು ಹೇಳಿದ್ದಾರೆ ಅಮ್ಮ? ಇದು ಮಗು ಏನಾದರೂ ಹೇಳಿದ್ದಾರೆ ನವ್ಯ ಅವ್ರು ನಿಮ್ಮ ಹತ್ರ ಲಾಸ್ಟ್ ಮಾತಾಡ್ತಾರೆ? ಇಲ್ಲ ಸರ್, ಯಾವಾಗಲೂ ಅವ್ರ ಮದುವೆನೂ ಫಿಕ್ಸ್ ಆಗಿತ್ತು. ನಾವು ಅರೇಂಜ್ ಮ್ಯಾರೇಜು. ಹುಡುಗನೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಚೆನ್ನೈಲಿ ವರ್ಕ್ ಮಾಡ್ತಿರೋರು. ಈಗ ಬಂದಿದ್ದಾರೆ ಇಲ್ಲಿ ಅವರು. ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಫ್ಯಾಮಿಲಿ ಹೋಗ್ತಾ ಇದ್ದು. ಅವರು ತುಂಬ ಚೆನ್ನಾಗಿ ಹಚ್ಕೊಬಿಟ್ಟಿದ್ರು ಅವಳನ್ನ. ಅವರು ತುಂಬ ಚೆನ್ನಾಗಿ ಹಚ್ಕೊಂಡಿದ್ರು. ಏಪ್ರಿಲ್ 28, 29 ಮದುವೆ ಇತ್ತು. ಜ್ಯುವೆಲ್ರಿ ಎಲ್ಲ ಬುಕ್ ಆಗಿತ್ತು. ಎಲ್ಲ ಅಡುಗೆ ಎಲ್ಲ ಅಡ್ವಾನ್ಸ್ ಕೊಟ್ಟು ಎಲ್ಲದು 3/4% ಮುಗಿದೋಯ್ತು. ಎಲ್ಲ ಮದುವೆ ಎಲ್ಲ ಮಾಡಿಸಿದ್ರು, ಎಲ್ಲ ಆಗಿತ್ತು. ಡೇಟ್ ಕಾಯ್ತಾ ಇದ್ದವ್ರು ಅಷ್ಟೇ. 4 ತಿಂಗಳು ಅಷ್ಟೇ ಮದುವೆ ಇದ್ದಿದ್ದು. ಅರೇಂಜ್ ಮ್ಯಾರೇಜು. ಎಲ್ಲವೂ ಆಗಿದೆ. ಏಪ್ರಿಲ್ ಮದುವೆ ಆಗ್ತಾಯಿತ್ತು. ಸೊ ಮನೆ ನಮ್ಮ ಕನಸೆಲ್ಲ ನೂರದ್ದು ಆಯ್ತು. ಕ್ಯಾಂಟೀನ್ ಮಾಡಿ ಸಾಕಿ ಓದಿಸಿದ್ದು ಸರ್, ಕಷ್ಟಪಟ್ಟು ಓದಿಸಿದ್ದು. ಎಲ್ಲ ಕ್ಯಾಂಟೀನ್ ಮಾಡಿ ಓದಿಸಿದ್ದೆಲ್ಲ ಮಕ್ಕಳು, ಇಬ್ಬರು ಮಕ್ಕಳನ್ನ ಓದಿಸಿದ್ದು. ಚೆನ್ನಾಗಿ ಓದಿದ್ರು, ಚೆನ್ನಾಗಿದ್ರು, ಒಳ್ಳೆ ಮಕ್ಕಳು. ನಾವ್ಯಾವ ಲಾಸ್ಟ್ ಸಂದರ್ಭದಲ್ಲಿ ನಿಮ್ಮ ಹತ್ರ ಏನು ಮಾತಾಡಿದ್ರು ಸರ್? ಊರಿಗೆ ಬರ್ತಾ ಇದ್ದೀನಿ ಅಂತಂದ್ರೆ? ಇಲ್ಲ, ಅವ್ರು ಊರಿಗೆ ಬರ್ತಾಯಿದ್ದೆ. ಯಾವಾಗಲೂ ನಾನು ಊಟ ತಿಂಡಿ ಆಯ್ತು ನಮ್ಮನ್ನು ಕೇಳಿದ್ರು, ಊಟ ತಿಂಡಿ ಆಯ್ತಪ್ಪ, ಊಟ ತಿಂಡಿ ಆಯ್ತು ಮಕ್ಕಳವ, ನೀನು ಜವಾಪ ನೀನು ಮಾಡ್ದ ಅಂತ ಹೇಳ್ತಿದ್ದೆ ಅಷ್ಟೇ. ಬರ್ತಾ ಇರ್ತಿತ್ತು. ಶನಿವಾರ ಭಾನುವಾರ ಬರ್ತಿದ್ಲು. ನಾನೇ ಸೋಮವಾರ ಬೆಳಗ್ಗೆ ಬಸ್ ಹಸ್ತೀವಿ ಒಳಗೆ ಡೈಲಿ 4 ಗಂಟೆಗೆ ಬಸ್ ಹಸ್ತೀವಿ. ನಗರೊಳಗೆ ಬೆಂಗಳೂರಿಗೆ ಹಸ್ತೀವಿ ಬಸ್ಸು. ಮಾರ್ತಳ್ಳಿಲಿದ್ರು ಅಲ್ಲಿ ಬೆಂಗಳೂರಲ್ಲಿ ಮಾನತ ಟೆಕ್ ಪಾರ್ಕಲ್ಲಿ ಕಂಪ್ನಿ ಇಂಜಿನಿಯರ್ ಓದಿಸಿದ್ರಿ? ಇಂಜಿನಿಯರ್, ಸಾಫ್ಟ್ವೇರ್, BE Tech. ಎಷ್ಟು ದಿನ ಸರ್ ಊರಿಗೆ ಬರೋರು? ವಾರ ಬರೋದು, ಪ್ರತಿ ವಾರ ಬರೋದು. ಶನಿವಾರ ನೈಟ್ ಬಂದು ಬೆಳಗ್ಗೆ ಗೊತ್ತಾಯ್ತು ಸುದ್ದಿ ನೋಡಿ? ಹೌದು ಸರ್, ಬೆಳಗ್ಗೆ ಅವ್ರ ಫ್ರೆಂಡು ಹೋಗಿದ್ರಲ್ಲ, 3 ಜನ ಹೊರಟಿದ್ರಲ್ಲ, ಅದರಲ್ಲಿ ಒಬ್ಬಳು ಮಿಲನ ಅಂತ ಬದುಕಿದ್ದಾಳೆ. ಅವಳೇ ಫೋನ್ ಮಾಡಿ ಹೇಳಿದ್ದು. ಮಿಲನ್ ಅಂದರು ಬದುಕಿದ್ದಾರೆ. ನವ್ಯ ಮಾನಸ ಇಬ್ಬರು ಸತ್ತ. ಶಿಖರೇ, ಇದು ನವ್ಯ ಅವರ ತಂದೆ ಮಂಜುನಾಥ್ ಅವ್ರ ಹೇಳಿಕೆ ಕಣ್ಣಲ್ಲಿ ನೀರು ಬರುತ್ತೆ. ಮದುವೆ ಫಿಕ್ಸ್ ಆಗಿತ್ತು ಮುಂದಿನ ಏಪ್ರಿಲ್ ತಿಂಗಳಲ್ಲಿ. ಮಗು ಊರಿಗೆ ಬರ್ತೀನಂತಂದ ಮಗು ಬೆಂಕಿಗೆ ಆಹುತಿ ಆಗಿರ್ತದು. ನಿಜಕ್ಕೂ ಇದು ದುರಂತದ ವಿಚಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.